ಕುದುರೆಯ ಪ್ರೇಮ, ಒಬ್ಬ ಮಹಿಳೆಯ ವಿಶಿಷ್ಟ ಮಾತೃತ್ವದ ಕತೆ. ಮಂಜಳ ಹಗಲಿನಲ್ಲಿ ಗಾಳಿಯ ಲೇಸಾದ ಸ್ಪರ್ಶವಿದ್ದ ಹೊತ್ತಿಗೆ ಹಳ್ಳಿಯ ಎಳೆಯ ಯುವತಿ ರೇವತಿ ತನ್ನ ಹತ್ತಿರದ ಕುದುರೆ ಆರೋಹಣ ಹತ್ತಿರ ಕೂತು ಅದರ ತಲೆ ತಬ್ಬಿಕೊಂಡು ನಗುತ್ತಿದ್ದಳು. ಅತೃಪ್ತ ಮನಸ್ಸಿಗೆ ಈ ತಾಯಿಯಂತೆ ಇರುವ ಪ್ರಾಣಿಯ ಸಾನ್ನಿಧ್ಯ ಶಾಂತಿ ನೀಡುತ್ತಿತ್ತು. ಒಮ್ಮೆ ಬಾರಿಯ ಮಳೆಗಾಲದಂದು ರೇವತಿ ಆರೋಹಣದ ಹತ್ತಿರ ಕೂತು ಕಣ್ಣೀರನ್ನು ಒರೆಸಿಕೊಂಡಳು. ಅವಳ ಜೀವನವು ಬೇಸರದಿಂದ ತುಂಬಿ ಹೋಗಿತ್ತು. ಹಠಾತ್ ಅವಳು ಆರೋಹಣವನ್ನು ನೋಡಿದಳು. ಅದು ಕೂಡ ಅವಳ ತೋಳಿನ ಹತ್ತಿರ ತಲೆ ಇಟ್ಟುಕೊಂಡಿತು. ಆ ಕ್ಷಣದಲ್ಲಿ ಅವಳ ಮನಸ್ಸು ನೆಮ್ಮದಿಯನ್ನು ಪಡೆದುಕೊಂಡಿತು. ದಿನದಿಂದ ದಿನಕ್ಕೆ ಕುದುರೆಯ ಸಾನ್ನಿಧ್ಯದಲ್ಲಿ ಅವಳು ಭಾವೋದ್ರಿಕ್ತವಾಗಿ ಬದುಕಲು ಆರಂಭಿಸಿದರು. ಕೆಲವು ತಿಂಗಳ ನಂತರ ರೇವತಿ ಆರೋಗ್ಯದಲ್ಲಿ ಏರುಪೇರು ಅನುಭವಿಸುತ್ತಿದ್ದಳು. ವೈದ್ಯರು ಅವಳನ್ನು ಪರೀಕ್ಷಿಸಿ ಒಂದು ಆಶ್ಚರ್ಯಕರ ಸತ್ಯವನ್ನು ಬಹಿರಂಗಪಡಿಸಿದರು. ಅವಳು ಗರ್ಭಿಣಿಯಾಗಿದ್ದಳು. ಈ ಸುದ್ದಿಯನ್ನು ಕೇಳಿದ ರೇವತಿ ನಿಜಕ್ಕೂ ನಂಬಲಾರದೆ ನಿಂತು ಹೋದಳು. ಇಷ್ಟೆಲ್ಲ ವರ್ಷ ಅವಳಿಗೆ ಗಂಡನ ಪ್ರೀತಿ ಸಿಗದೇ ಇದ್ದಾಗ ಈ ಗರ್ಭ ಸೃಷ್ಟಿಯ ಅಚ್ಚರಿಯಂತಾಗಿತ್ತು. ಆದರೆ ಅವಳು ಯಾರನ್ನೂ ಪ್ರೀತಿಸಿರಲಿಲ್ಲ. ಅವಳ ಮನಸ್ಸು ಕೇವಲ ಆರೋಹಣದೊಂದಿಗೆ ಸದಾ ಶಾಂತಿಯಾಗಿತ್ತು. ಹಳ್ಳಿಯ ಜನರು ಈ ಸಂಗತಿಯನ್ನು ಕೇಳಿ ಬೇಸರಗೊಂಡರು. ಕೆಲವರು ಈ ಶಿಶು ಮಾನವನೋ ಅಥವಾ ದೇವತೆಯ ಕೃಪೆಯೋ ಎಂದು ಮಾತನಾಡಿದರು. ಆದರೆ ರೇವತಿ ಮಾತ್ರ ಭಯಪಡುವುದಿಲ್ಲ, ಏಕೆಂದರೆ ಅವಳು ಇದನ್ನು ದೇವರ ವರ ಎಂದು ಭಾವಿಸಿದ್ದಳು. 9 ತಿಂಗಳ ನಂತರ ಆ ರಾತ್ರಿ ಮಳೆಯು ಉಗ್ರವಾಗಿ ಸುರಿಯುತ್ತಿದ್ದಾಗ ರೇವತಿ ಪ್ರಸವ ವೇದನೆಯಿಂದ ನಡುಗುತ್ತಾ ಹಾಸಿಗೆಯ ಮೇಲೆ ಹತ್ತಿಕೊಂಡಳು. ಕೆಲವೇ ಕ್ಷಣಗಳಲ್ಲಿ ಆನಂದದ ಕಿರು ಚಿಗುರು ಅಳಲಾರಂಭಿಸಿತು. ಆಕೆ ಜನ್ಮ ನೀಡಿದ್ದಳು. ಆದರೆ ಜನರು ನೋಡಿದಾಗ ಅಚ್ಚರಿ ಮೂಡಿತು. ಅದು ಮಾನವ ಶಿಶುವಲ್ಲ, ಒಂದು ಸುಂದರ ಕುದುರೆ ಮರಿ. ಜನರು ಬೆರಗಾದರು. ಆದರೆ ರೇವತಿ ಮಾತ್ರ ಹಿಗ್ಗಿದಳು. ಆಕೆ ತಾಯಿಯಾಗಿದ್ದಳು. ಆಕೆಯ ಪ್ರೀತಿಯ ಆರೋಹಣದಿಂದ ಹುಟ್ಟಿದ ಜೀವ ಇದು. ಈ ಪುಟ್ಟ ಕುದುರೆಮರಿಯನ್ನು ತಬ್ಬಿಕೊಂಡು ಅವಳು ಅದನ್ನು ಚುಂಬಿಸಿದಳು. ಆ ದಿನದಿಂದ ಹಳ್ಳಿಯ ಜನರು ಆ ಘಟನೆಯನ್ನು ಅವಿಸ್ಮರಣೀಯ ಪ್ರೇಮದ ಜನನ ಎಂದು ಕರೆಯಲು ಪ್ರಾರಂಭಿಸಿದರು. ರೇವತಿ ತನ್ನ ಪುಟ್ಟ ಕುದುರೆಮರಿಯನ್ನು ಮಗಳಂತೆ ಸಾಕುತ್ತಾ ಪ್ರೀತಿಯ ಒಡನಾಟದಲ್ಲಿ ಜೀವನವನ್ನು ಮುನ್ನಡೆಸಿದಳು. ಈ ಕಥೆಯು ದೇವರು ಸೃಷ್ಟಿಸುವ ಪ್ರೀತಿಯ ಮಹಿಮೆಯನ್ನು ಸಾರುವ ಸುಂದರ ಸಂಗತಿಯಾಗಿ ಉಳಿಯಿತು.